ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ, ಇವತ್ತು ಸೋಮಪ್ರದೋಷ ಇದೆ. ಹಾಗಾದರೆ ಈ ಸೋಮಪ್ರದೋಷದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಎಲ್ಲ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಸೋಮವಾರ, ಸೋಮಪ್ರದೋಷ ಇದೆ. ಈ ಸೋಮಪ್ರದೋಷದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಕು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಮೂಲ ನಕ್ಷತ್ರ. ಈ ದಿವಸ ತುಂಬ ಪವಿತ್ರವಾದದ್ದು. ಚಂದ್ರನಿಗೆ ಪಕ್ಷದ ಬಲ ಇಲ್ಲ, ಅಂದರೆ ಕ್ಷೀಣನಾಗಿದ್ದಾನವನು. ನಾವು ಅಮಾವಾಸ್ಯೆಯ ಸಂದರ್ಭದಲ್ಲಿದ್ದೀವಿ. ಹೀಗಾಗಿ ಅಮಾವಾಸ್ಯೆಯ ಹಿಂದಿನ ದಿವಸ ಚಂದ್ರನಿಗೆ ಹೇಗಿರುತ್ತೆ? ಪಕ್ಷದ ಬಲ ಇರಲ್ಲ, ಅಂದರೆ ಅವನು ಪೂರ್ಣ ಕರಗು ಹೋಗಿರ್ತಾನೆ. ವಸ್ತುತಃ ಅವನಿಗೆ ಕ್ಷಯರೋಗ ಬಂದಿದೆ. ದಕ್ಷ ಬ್ರಹ್ಮ ಶಾಪವನ್ನು ಕೊಟ್ಬಿಟ್ಟಿದ್ದಾನೆ. ನೀನು ನಿನ್ನ ಸೌಂದರ್ಯದಿಂದಾಗಿ ನಿನ್ನ ಹೆಂಡತಿಯರೆಲ್ಲ ಕಿತ್ತಾಡ್ತಿದ್ರು. ಅವನಿಗೆ 27 ಜನ ಹೆಂಡತಿರು. ಅದೇ ಈ ನಕ್ಷತ್ರಗಳೆಲ್ಲ ಅಶ್ವಿನಿ, ಭರಣಿ ಇತ್ಯಾದಿ ಇದ್ದಾವಲ್ಲ, ಈ ನಕ್ಷತ್ರಗಳೆಲ್ಲ ಚಂದ್ರನ ಮಡದಿಯರು. ಚಂದ್ರನಿಗೆ ರೋಹಿಣಿ ಮೇಲೆ ಅತ್ಯಂತ ಪ್ರೀತಿ. ಯಾವಾಗಲೂ ರೋಹಿಣಿ ಮನೆಯಲ್ಲೇ ಇರ್ತಾ ಇದ್ದ. ಹೀಗಾಗಿ ರೋಹಿಣಿ ಉಳಿದವರೆಲ್ಲ ತಂದೆ ದಕ್ಷ ಬ್ರಹ್ಮನ ಬಳಿಗೆ ಒಂದು ಕಂಪ್ಲೇಂಟ್ ಲೆಟ್ರ್ ಕೊಟ್ಟರು. ನನ್ನ ಜೊತೆಗಿಲ್ಲ ಇವನು, ನನ್ನ ಜೊತೆಗಿಲ್ಲ ಇವನು, ನನ್ನ ಜೊತೆಗಿಲ್ಲ, ಈ ಥರ. ಏನು ಮಾಡ್ತಾನೆ? ಕರೆದ ಅಳಿಯನನ್ನು, ಬರೀ ಇಲ್ಲಿ ಏನಯ್ಯ ಸಮಸ್ಯೆ ನಿಂದು ಅಂತ. ಬರೀ ರೋಹಿಣಿ ಜೊತೆಗಿದ್ರೆ ಉಳಿದವ್ರ ಕಥೆ ಏನು ಅಂತ. ಇಲ್ಲ ಸರಿ ಇರ್ತೀನಿ ಅಂತ ಹೇಳಿ ಪಾಪ ಆಶ್ವಾಸನೆ ಕೊಟ್ಟು ಹೋದ, ನಮ್ಮ ರಾಜಕಾರಣಿಗಳ ಥರ. ಯಥಾ ಪ್ರಕಾರ ಅದೇ ಇನ್ನೊಂದು ಸಲ ಸಭೆ ಆಯಿತು, ಮತ್ತೊಂದು ಸಲ ವಾರ್ನ್ ಮಾಡ್ದ, ಮತ್ತೆ ಹೋದರು, ಮತ್ತು ಅದೇ. ಹೀಗಾಗಿ ಕೊನೆಯ ದಕ್ಷ ಬ್ರಹ್ಮನಿಗೆ ಕೋಪ ಬಂದುಬಿಡ್ತು. ನಿನ್ನ ಸೌಂದರ್ಯ, ನಿನ್ನ ರೂಪ ಇದೆಯಲ್ಲ, ಇದೇ ನಿನಗೆ ಮಾರಕ. ಆ ರೂಪದಿಂದಾಗಿ ಇವರೆಲ್ಲ ನಿನ್ನ ಹಿಂದೆ ಬಿದ್ದಿರೋದಲ್ವಾ, ನಿನಗೆ ಕ್ಷಯರೋಗ ಬಂದುಬಿಡಲಿ ಅಂತ ಶಾಪ ಕೊಟ್ಬಿಟ್ಟು. ಚಂದ್ರನಿಗೆ ಪಾಪ ಅಷ್ಟು ಸೌಂದರ್ಯ, ಅವನ ದೇವತೆಗಳೆಲ್ಲ ಅತ್ಯಂತ ಸುಂದರ ಅಂತ ಅವನಿಗೆ ಇರ್ತಕ್ಕಂಥದ್ದು. ಅತ್ಯಂತ ಪರಮಸುಂದರ ಯಾರು ದೇವತೆಗಳಲ್ಲಿ ಅಂದರೆ ಚಂದ್ರ. ಹಾಗಾಗಿ ಪಾಪ ಇವರೆಲ್ಲ ಚಂದ್ರನ ಮದುವೆ ಆಗಿದ್ದರು. ಈಗ ಚಂದ್ರನಿಗೆ ಕ್ಷಯರೋಗ ಬಂದಿದೆ, ಕಾಣ್ತಾನೆ ಇಲ್ಲ. ಪಾಪ ನಾರದರು ಬಂದು ಹೇಳಿದ್ರು, ಅಪ್ಪ ನಿನಗೆ ಈ ಮುಕ್ತಿ ಬೇಕು ಅಂದರೆ ಈಶ್ವರನ ಪೂಜೆ ಮಾಡಬೇಕು ನೀನು, ಆಗ ನಿನಗೆ ಒಳ್ಳೆಯದಾಗುತ್ತೆ ಅಂತ. ಅವನು ಧ್ಯಾನ ಮಾಡ್ದ. ಅದು ಎಲ್ಲಿ ಮಾಡಿದ್ದು ಅಂದರೆ ನಮ್ಮ ಉಡುಪಿ ಇದೆಯಲ್ಲ, ಅದೇ ಉಡುಪ ಅಂದರೆ, ಉಡುವು ಅಂದರೆ ನಕ್ಷತ್ರಗಳು ಅಂತ. ಅಧಿಪತಿ, ನಕ್ಷತ್ರಗಳ ಅಧಿಪತಿ ಚಂದ್ರ. ಅವನು ಎಲ್ಲಿ ತಪಸ್ಸು ಮಾಡಿದೋ ಆ ಜಾಗಕ್ಕೆ ಈ ದಿವಸ ಉಡುಪಿ ಅಂತ ಕರೀತಾ ಇದ್ದೀವಿ. ಅಲ್ಲಿ ತಪಸ್ಸು ಮಾಡಿದವನು ಶಿವ ಬಂದ. ಕಥೆ ಬಹಳ ದೊಡ್ಡದಾಗಿದೆ, ಸಣ್ಣದಾಗಿ ಹೇಳ್ತಾ ಇದ್ದೀನಿ ಈ ಅಮಾವಾಸ್ಯೆ ಚಂದ್ರನ ಬಗ್ಗೆ. ಶಿವ ಬಂದು ಕೇಳ್ದ, ಏನಪ್ಪ ಅಂತ. ನನಗೆ ರೂಪನೇ ಇಲ್ಲದ ಹಾಗಾಗ್ಬಿಟ್ಟಿದೆಯಪ್ಪ, ದಯವಿಟ್ಟು ಏನಾದರೂ ಒಂದು ಸಹಾಯ ಮಾಡು ನನಗೆ, ದಯವಿಟ್ಟು ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡ್ದ. ನಾನು ಅನುಗ್ರಹಿಸ್ತೀನಿ, ಆದರೆ ದಕ್ಷ ಬ್ರಹ್ಮ ಸಾಮಾನ್ಯರು, ನನಗೂ ಶತ್ರು, ಇನ್ನೇನಾದರೂ ಬೇರೆ ಮಾಡಿಬಿಡ್ತಾನೆ. ಹೀಗಾಗಿ ಒಂದು ಕೆಲಸ ಮಾಡೋಣ, ನಿನಗೆ 15 ದಿನ ಒಳ್ಳೆ ರೂಪ ಬರ್ತೀಯ, ಮತ್ತು 15 ದಿನ ಮತ್ತೆ ಕ್ಷೀಣ ಆಗ್ತೀಯ, ಈ ಥರ ಒಂದು ವರ ಕೊಡ್ತೀನಿ ಆದೀತ ಅಂತ ಹೇಳಿ ವರ ಕೊಟ್ಟ. ಹಾಗಾಗಿ ಈಗ ಶಿವನ ಅನುಗ್ರಹ ಇದ್ದಾಗ ಅವನು ಬೆಳೀತಾ 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 ಪೂರ್ಣ ಚಂದ್ರನಾಗ್ತಾನೆ. ಶಿವನ ಅನುಗ್ರಹ ಮರೆಯಾಗ್ತಾ ದಕ್ಷ ಬ್ರಹ್ಮನ ಶಾಪ ಬಂದುಬಿಡುತ್ತೆ. ಆಗ್ತಾ 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 ಅವನು ಸಂಪೂರ್ಣ ಕ್ಷೀಣನಾಗಿಬಿಡ್ತಾನೆ. ಈಗ ಪಾಪ ಚತುರ್ದಶಿಯಲ್ಲಿ ಇದ್ದೀವಿ ನಾವು. ಹೀಗಾಗಿ ಚಂದ್ರ ಕಾಣಿಸ್ತಾ ಇಲ್ಲ. ನಾಳೆ ಅಮಾವಾಸ್ಯೆ, ಸಂಪೂರ್ಣ ಅವನ ದಕ್ಷ ಬ್ರಹ್ಮನ ಶಾಪ ಆವರಿಸುತ್ತೆ. ಆಮೇಲೆ ಈಶ್ವರನ ಅನುಗ್ರಹದಿಂದಾಗಿ ಮತ್ತೆ ವರ್ಧಿಸ್ತಾ ಹೋಗ್ತಾನೆ ಅವನು. ಈಗ ಚಂದ್ರನಿಗೆ ಬಲವಿಲ್ಲ. ಈ ಕಾರಣದಿಂದ ಏನು ಮಾಡಿದ್ದಾನೆ ಚಂದ್ರ? ಬಲವಿಲ್ಲ ಅಂತ ಶಿವನ ಪೂಜೆ ಮಾಡ್ದ. ಚಂದ್ರನ ವಾರ ಬಂದಿದೆ, ನಾವೇನು ಮಾಡಬೇಕು? ನಮಗೆ ಬಲ ಇಲ್ಲ, ನಾವು ಅಜ್ಞಾತವಾಗಿದ್ದೀವಿ, ನಮಗೆ ಐಡೆಂಟಿಟಿ ಸಿಕ್ಕಿಲ್ಲ, ನಾವು ಎಲ್ಲೂ ಗುರುತಿಸ್ಕೊಳ್ತಾ ಇಲ್ಲ, ನಮ್ಮನ್ನು ಯಾರೂ ಕಾಣ್ತಾ ಇಲ್ಲ, ನಮ್ಮನ್ನು ಯಾರೂ ಗೌರವಿಸ್ತಾ ಇಲ್ಲ. ಚಂದ್ರನಿಗೆ ಇದೇ ಆಗಿದ್ದು. ಅವನಿಗೆ ದೊಡ್ಡ ಮಟ್ಟದಲ್ಲಿ, ನಮಗೆ ಚಿಕ್ಕ ಮಟ್ಟದಲ್ಲಿ. ಯಾರಿಗೆ ನಿಮಗೆ ಐಡೆಂಟಿಟಿ ಇಲ್ಲ ಅಂತ ಅನ್ನಿಸ್ತಾ ಇದೆಯೋ,
ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಗುರುತಿಸ್ತಾ ಇಲ್ಲ, ನಾನು ಮನೆಯಲ್ಲಿ ಎಲ್ಲ ಜವಾಬ್ದಾರಿ ಮಾಡ್ತೀನಿ ಆದರೆ ನನಗೆ ನಯಾ ಪೈಸೆ ಬೆಲೆ ಇಲ್ಲ ಅಂತ ನಿಮ್ಮ ಸಮಸ್ಯೆ, ನಮ್ಮ ಸಮಸ್ಯೆನೇ ತಾನು ದೇವತೆಗಳ ಸಮಸ್ಯೆ ಕೂಡ. ಹಾಗಿದ್ದರೆ ಒಂದು ವೇಳೆ ಚಂದ್ರ ಏನು ಮಾಡ್ದ, ಈಶ್ವರನ ಪೂಜೆ ಮಾಡ್ದ. ಈ ದಿವಸ ಸೋಮವಾರ, ಸೋಮ ಪ್ರದೋಷ ಬೇರೆ. ಹೀಗಾಗಿ ತಪ್ಪದೆ ಯಾರಿಗಿಂಥ ಕೊರತೆ ಇದೆಯೋ ಅವರು ಈಶ್ವರನ ಪ್ರಾರ್ಥನೆ ಮಾಡಿ, ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ, ಸಹಸ್ರ ಬಿಲ್ವಾರ್ಚನೆ ಮಾಡಿಸಿ. ಈಶ್ವರನ ಕೃಪೆಯಿಂದ ಎಂಥವರಿಗೂ ಬೆಳಕಾಗುತ್ತೆ. ಎಂಥ ಎಲೆಮರೆ ಕಾಯಾಗಿದ್ದವರು ಹೊರಗೆ ಬರ್ತಾರೆ. ಪ್ರಕಟವಾಗಬೇಕು ನೀವು ಜಗತ್ತಿಗೆ ಅಂದರೆ ಶಿವನ ಆರಾಧನೆ ಮಾಡಬೇಕು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸೋಮ ಪ್ರದೋಷದ ದಿನ ಶಿವನನ್ನು ಆರಾಧಿಸೋದ್ರಿಂದ ಯಾವ ರೀತಿಯಾಗಿ ನಾವು ಕೂಡ ಚಂದ್ರನಂತೆ ಕ್ಷೀಣಿಸ್ತಾ ಇದ್ದೀವೋ ಅದರಿಂದ ಯಾವ ರೀತಿ ಮೇಲೆ ಬರ್ಬೋದು ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ. ಅವ್ರ ಸಂದೇಶಗಳು ಏನು, ಅದಕ್ಕೆ ಪರಿಹಾರ ಏನು ಅಂತ ತಿಳಿಸುವಂಥ ಸಮಯ. ಶಾಸ್ತ್ರಿಗಳೇ, ಮೊದಲ ಸಂದೇಶವನ್ನು ಹಾಸನದಿಂದ ಗಗನ್ ಅವರು ಕಳಿಸಿದ್ದಾರೆ. ಗಗನ್ ಅವರ ಜನ್ಮ ದಿನಾಂಕ 18/5/1998. ಹುಟ್ಟಿದ ಸಮಯ ರಾತ್ರಿ 9:45. ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಗನ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಈ ಧನುರ್ಲಗ್ನ, ಲಗ್ನದಿಂದ ವಿವಾಹದ ಅಧಿಪತಿ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಬುಧ ಶನಿ ಜೊತೆಗಿದ್ದಾನೆ. ಪಾಪ ಬುಧಸ್ಥೈರ್ಯುತ ಅಂತ, ಪಾಪಗ್ರಹಗಳು ಸೇರಿದ್ರೆ ಅವನು ಪಾಪಿ ಆಗ್ತಾನೆ ಅಂತ. ಬುಧ ಶಾಂತಿ ಬೇಕು ಇವರೇ. ಬುಧಗ್ರಹ ಶಾಂತಿ ಮಾಡಿಸಿದ್ರೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ, ಒಂದು ದಾರಿ ಸಿಗುತ್ತೆ. ಪ್ರಸ್ತುತ ಈಗ ನಿಮಗೆ ಶನಿ ಭುಕ್ತಿ ನಡೀತಾ ಇದೆ ನೋಡಿ. 26 ನಂತರದಲ್ಲಿ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಆತಂಕ ಮಾಡ್ಕೋಬೇಡಿ, ಇನ್ನೂ ದೂರ ಇದೆಯಲ್ಲಪ್ಪ ಅಂತ. ಇನ್ನೇನು ದೂರ ಇಲ್ಲ, ಒಂದೇ ವರ್ಷ ಇರೋದು. 2026 ನಂತರದಲ್ಲಿ 27ರಲ್ಲಿ ನಿಮ್ಮ ವಿವಾಹ ಆಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಟ್ಕೋಬೇಡಿ. ಅಷ್ಟರಲ್ಲಿ ಬುಧ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೊಡಗಿನಿಂದ ಶೈಲ ಅವರು ಕಳಿಸಿದ್ದಾರೆ. ಶೈಲ ಅವರ ಜನ್ಮ ದಿನಾಂಕ 27/8/2002. ಹುಟ್ಟಿದ ಸಮಯ ಬೆಳಗ್ಗೆ 11:25. ಶೈಲ ಅವರ ಪ್ರಶ್ನೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂಥದ್ದು. ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶೈಲ ಅವರ ಪ್ರಶ್ನೆ ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ತುಲಾ ಲಗ್ನ. ಲಗ್ನದಿಂದ ವಿದ್ಯಾಸ್ಥಾನ ಅದು ಕೇತು ಇದ್ದಾನೆ. ಹೀಗಾಗಿ ಕೇತು ಇದ್ದರೆ ಕತ್ತರಿ ಆಗುತ್ತೆ, ಆಸಕ್ತಿ ಇರೋದಿಲ್ಲ, ಅರ್ಧಕ್ಕೆ ನಿಂತು ಬಿಡುತ್ತೆ. ಈ ರೀತಿಯ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಏನು ಮಾಡೋದು, ಇದಕ್ಕೆ ಗಣಪತಿ ಪ್ರಾರ್ಥನೆ ಮಾಡಬೇಕು. ಗಣಪತಿ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ನೀವು ಹೋಗಿ ಗಣಪತಿಗೆ ಇಕ್ಷುರಸ, ಕಬ್ಬಿನ ಹಾಲು, ಇದನ್ನು ನೀವು ಅಭಿಷೇಕ ಮಾಡಿಸ್ಬೇಕು. ಆ ತೀರ್ಥ ಸೇವನೆ ಮಾಡಬೇಕು. ಪ್ರತಿ ಮಂಗಳವಾರ ನಿಮ್ಮ ವಿದ್ಯಾಭ್ಯಾಸ ಮುಗಿಯುವವರೆಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಗಣಪತಿ ಪ್ರಾರ್ಥನೆ ಮಾಡಿದ್ರೆ ನೋಡಿ ನಿಮಗೆ ಹೇಗಾಗುತ್ತೆ, ನೀವು ಪರೀಕ್ಷೆ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಅರಸೀಕೆರೆಯಿಂದ ಚೈತ್ರ ಅವರು ಕಳಿಸಿದ್ದಾರೆ. ಚೈತ್ರ ಅವರ ಜನ್ಮ ದಿನಾಂಕ 8/5/1998. ಹುಟ್ಟಿದ ಸಮಯ ಬೆಳಗಿನ ಜಾವ 4:30. ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚೈತ್ರ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನ. ಲಗ್ನದಲ್ಲಿ ಶುಕ್ರನಿದ್ದಾನೆ, ತುಂಬ ಚೆನ್ನಾಗಿದೆ, ಉಚ್ಚಸ್ಥಾನ. ಇದು ಮಾಲವೀಯ ಯೋಗ, ತುಂಬ ಬಲ ಇದೆ. ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ. ಆದರೆ ಇದಕ್ಕೇನಪ್ಪ ಮಾಡೋದು ಅಂದರೆ, ಪ್ರಸ್ತುತ ನೋಡಿ ರಾಹು ದಶೆಯಲ್ಲಿ ತಮಗೆ ಶುಕ್ರನ ಕಾಲ ನಡೀತಾ ಇದೆ. ಕಾಲದಿಂದಾಗಿ ನಿಮಗೆ ಬಲ ಅಂತೂ ಚೆನ್ನಾಗಿದೆಯಪ್ಪ. ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಕ್ಬಿಡುತ್ತೆ. ಆದರೆ ಗುರುಚರಿತ್ರೆ ಪಾರಾಯಣ ಮಾಡಿಸಿ, ಅದು ತುಂಬ ಅನುಕೂಲ ಆಗುತ್ತೆ. ನೀವು ಮಾಡಿ ನೋಡಿ. ಮಾಘ ಮಾಸದಲ್ಲಿ ಮುಂದೆ 2 ದಿನ ಕಳೆದ ಮೇಲೆ ಒಳ್ಳೆಯ ದಿವಸ, ಆ ಪಂಚಮಿಯಲ್ಲೋ ಇತ್ಯಾದಿ ಯಾವುದೋ ದಿವಸ ನಿಮ್ಮ ತಾರಾನುಕೂಲ ನೋಡಿಕೊಂಡು ಒಂದು ಗುರು ಏನು ಚರಿತ್ರೆ ಪಾರಾಯಣ ಮಾಡಿ. ನೀವೇ ಮಾಡಿದ್ರೆ ತುಂಬ ಬೇಗ ಅನುಕೂಲ ಆಗುತ್ತೆ. ಮಾಡಿ ನೋಡಿ, ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ನವೀನ್ ಅವರು ಕಳಿಸಿದ್ದಾರೆ. ನವೀನ್ ಅವರ ಜನ್ಮ ದಿನಾಂಕ 23/3/1987. ಹುಟ್ಟಿದ ಸಮಯ ರಾತ್ರಿ 10:20. ವ್ಯಾಪಾರದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ನವೀನ್ ಅವರ ಪ್ರಶ್ನೆ ಅದು ವ್ಯಾಪಾರದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಗಮನಿಸಿದ್ರೆ ನಿಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ, ವ್ಯಾಪಾರದ ಅಧಿಪತಿ ಇಬ್ಬರು ಕೂಡ ಬಲಿಷ್ಠರಾಗಿದ್ದಾರೆ. ಉಚ್ಚಾಭಿಲಾಷಿಯಾಗಿದ್ದಾನೆ ಶುಕ್ರ, ಅದು ತೊಂದರೆ ಇಲ್ಲ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರ್ತಕ್ಕಂಥ ಕಾಲದಿಂದ ನೋಡಿದ್ರು ಈಗ ನಿಮಗೆ ಬುಧನ ಕಾಲ, ರಾಹು ಬುಧ ನಡೀತಾ ಇದೆ. 28/4 ನಂತರದಲ್ಲಿ ತುಂಬ ಚೆನ್ನಾಗಾಗುತ್ತೆ. ನೀವು ವ್ಯಾಪಾರ ಮಾಡಬಹುದು. ಅದು ವಸ್ತ್ರ ಸಂಬಂಧಿಗೆ, ವಸ್ತ್ರ, ಆಭರಣ, ಅಲಂಕಾರ, ಸ್ತ್ರೀಯರು
ಉಡುಗೆ ತೊಡುಗೆಗಳು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲ ನೀವು ಟ್ರೈ ಮಾಡಬಹುದು, ಅದು ಚೆನ್ನಾಗಿರುತ್ತೆ. ಅಥವಾ ಸಿಹಿ ಪದಾರ್ಥ ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಿಸಿದ ಹಾಗೆ ಅಥವಾ ಸ್ವೀಟ್ ಸ್ಟಾಲ್ಗೆ ಸಂಬಂಧಿಸಿದ ಹಾಗೆ ಬೇಕರಿ ಸಂಬಂಧಿಸಿದ ಹಾಗೆ ಈ ರೀತಿಯಲ್ಲೂ ಪ್ರಯತ್ನ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಿಮ್ಮ ಬಲ ಹೇಳ್ತಾ ಇದೆ. ಚೆನ್ನಾಗಿದೆ, ಪ್ರಯತ್ನ ಮಾಡಿ. ನೀವು ವ್ಯಾಪಾರ ಮಾಡ್ತಾ ಯಾವ ವ್ಯಾಪಾರ ಮಾಡ್ತಾಯಿದ್ರೆ ಹೇಳಿಲ್ಲ, ಆದರೆ ವ್ಯಾಪಾರ ಮಾಡಬಹುದಾದ ಕ್ಷೇತ್ರಗಳನ್ನು ನಾನೇ ಗುರುತಿಸಿದ್ದೀನಿ. ನಿಮ್ಮ ಆಯ್ಕೆ ಬಿಟ್ಟದ್ದು ಉಳಿದದ್ದು. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಭದ್ರಾವತಿಯಿಂದ ಜ್ಯೋತಿಯವರು ಕಳಿಸಿದ್ದಾರೆ. ಜ್ಯೋತಿಯವರ ಜನ್ಮ ದಿನಾಂಕ 18/4/2000, ಹುಟ್ಟಿದ ಸಮಯ ಬೆಳಗ್ಗೆ 9:02. MDS ಸೀಟ್ ಸಿಗುತ್ತಾ ತಿಳಿಸಿ, ಅದರ ಜೊತೆಗೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜ್ಯೋತಿಯವರು ಪ್ರಶ್ನೆ MDS ಸೀಟ್ ಸಿಗುತ್ತಾ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನದಿಂದ ಪಂಚಮಾಧಿಪತಿ ಬುಧ ಉಚ್ಚಸ್ಥಾನದಲ್ಲಿ ಶುಕ್ರನ ಜೊತೆಗಿದ್ದಾನೆ. ಖಂಡಿತ ಆಗುತ್ತೆ. ಚಂದ್ರನೂ ಇದ್ದಾನೆ. ಹೀಗಾಗಿ ನೀವು ದಂತಕೀಯ ಕ್ಷೇತ್ರದಲ್ಲಿ ಉತ್ಕೃಷ್ಟವಾದ ಹೆಸರನ್ನು ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ. ನೀವು ಸೇರಬಹುದು, ನೀವು ಓದಬಹುದು, ಒಳ್ಳೆಯ ಮಾನ್ಯತೆಯನ್ನು ಗಳಿಸ್ತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಪ್ರಸ್ತುತ ಗುರುದಶೆಯಲ್ಲಿ ಗುರುಭಕ್ತಿ ನಡೀತಾ ಇದೆ. ಮುಂದೆ ಶನೈಶ್ಚರ ಶುರುವಾಗುತ್ತೆ. ತಪ್ಪದೇ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರತಿ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅವನು ಕೂಡ ದವಡೆಗಳಿಗೆ ಸಂಬಂಧಿಸಿರ್ತಕ್ಕಂಥವನೇ. ಅವನಿಗೆ ಈ ಇಂದ್ರನ ವಜ್ರಾಯುಧ ತಾಗಿಬಿಟ್ಟಿತ್ತು. ಯಾರು ಆಂಜನೇಯನ ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಹಲ್ಲಿಗೆ ಪೆಟ್ಟು ಬೀಳಲ್ಲ. ಹೀಗಾಗಿ ಮತ್ತು ತುಂಬ ಚೆನ್ನಾಗಿ ಆರಾಧನೆ ಮಾಡಿ ನಿಮ್ಮನ್ನು ಓದ್ತಕ್ಕಂಥವ್ರು ಆಂಜನೇಯನ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆ ದಂತವೈದ್ಯರು ಆಗ್ತಾರೆ. ಹೀಗಾಗಿ ನೀವು ಪ್ರಯತ್ನ ಮಾಡಿ, ಖಂಡಿತ ಆಂಜನೇಯನ ಅನುಗ್ರಹ ಉಂಟಾಗಲಿ. ಆಗುತ್ತೆ, ಯೋಚನೆ ಮಾಡಬೇಡ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲ ಹೇಗಿದೆ ಅಂತ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕುಜನ ಜೊತೆಗೆ ದಿವಸ ಮಾಂದ್ಯವುದಿಯಾಗಿದೆ. ಅದು ಮಿಥುನ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಧನು ರಾಶಿಯಲ್ಲಿ ಚಂದ್ರ, ರವಿ ಬುಧರ ಯುತಿ ಇದೆ, ಅದು ಮಕರ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನಿ ಶುಕ್ರರ ಯುತಿ ಇದೆ, ಮೀನ ರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ಸಹೋದರಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಕಲಹ ಇಂಥದ್ದೊಂದು ಸಂದರ್ಭ ಇದೆ. ಸೇವಕರಲ್ಲಿ, ಸಹಾಯಕರಲ್ಲಿ, ಯಾರು ಮನೆ ಕೆಲಸಕ್ಕೆ ನಾವು ಬಂದಿರ್ತಾರೆ ಅವರ ಹತ್ರನೇ ಜಗಳ ರಂಪರಾಡಿ ಆ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸಮಾಧಾನವಾಗಿರಿ. ಈ ದಿವಸ ಭಯದ ವಾತಾವರಣ ಇದೆ, ಆತಂಕಕ್ಕೆ ಒಳಗಾಗ್ತೀರಾ. ಆ ಗಾಬರಿಯಲ್ಲಿ ಏನೇನೋ ವ್ಯತ್ಯಾಸಗಳಾಗುವ ಸಾಧ್ಯತೆ ಕೂಡ ಇದೆ, ಹುಷಾರು. ಇದರ ಹೊರತಾಗಿ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ. IT ಫೀಲ್ಡಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಲಾಭ, ವಸ್ತ್ರ ವ್ಯಾಪಾರಿಗಳಿಗೆ, ಹಾಲು ಹೈನುಗಾರರಿಗೆ ಬಹಳ ಲಾಭವೂ ಇದೆ. ತೊಡಕಿರುವಾಗ ಆ ಏನು ಬಾಧೆಗಳಿದ್ದಾವೆ ಅದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಖಾರ ಮತ್ತು ಉಷ್ಣ ಪದಾರ್ಥಗಳು, ಅತಿಯಾದ ಬಿಸಿ ಕುಡಿದುಬಿಟ್ಟೆ ನಾಲ್ಗೆ ಸುಟ್ಕೊಂಡ್ಬಿಟ್ಟೆ, ಆ ಥರದ್ದೊಂದು ಸಂದರ್ಭ ಘಟಿಸುತ್ತೆ. ಸಮಾಧಾನವಾಗಿರಿ. ಇನ್ನು ಈ ದಿವಸ ಸ್ವಲ್ಪ ಕೋಪ ತಾಪಕ್ಕೆ ಒಳಗಾಗ್ತೀರಾ. ವಿದ್ಯಾರ್ಥಿಗಳಿಗೆ ಕಲಹ, ಜಗಳ, ಗುಂಪುಗಾರಿಕೆ ಈ ಥರದ್ದೆಲ್ಲ ಸೇರಿಕೊಂಡು ಕೆಟ್ಟ ಹೆಸರು ಬರೋ ಸಾಧ್ಯತೆ ಇದೆ, ಹುಷಾರಾಗಿರಿ. ಇನ್ನು ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ, ಪರಸ್ಪರ ಸಹಕಾರ, ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಮನೆಯ ವಾತಾವರಣ ಒಂದು ಕೋಪ ತಾಪ ಆ ವಾತಾವರಣ ಬಿಟ್ಟರೆ ಉಳಿದ ಹಾಗೆ ಅನುಕೂಲ ಇದೆ. ಅದರ ನಿವಾರಣೆಗೆ, ಕೋಪಶಮನಕ್ಕೆ ನೀವು ಕೂಡ ಲಕ್ಷ್ಮೀ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ, ಪ್ರೋಕ್ಷಣೆ ಇದೆಲ್ಲ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಕ್ಷತತನು ಅಂತ ಶರೀರಕ್ಕೆ ಪೆಟ್ಟು ಬೀಳೋದು, ಗಾಯ ಮಾಡ್ಕೊಳ್ಳೋದು, ಹಣೆ ಚಚ್ಕೊಳ್ಳೋದು ಈ ಥರ ಸಾಧ್ಯತೆ ಇದೆ. ಗಾಯ ಮಾಡ್ಕೊಂಡ್ಬಿಡ್ತೀರ, ರಕ್ತ ಸೋರ್ಬಿಡುತ್ತೆ, ನೋವು, ಪಾಪ ಈ ಥರದ್ದು ಅನುಭವಿಸೋ ಸಾಧ್ಯತೆ ಇದೆ, ಹುಷಾರಾಗಿರಿ. ಇದರ ಹೊರತಾಗಿ ಈ ಈಳಿಗೆ ಮಣೆಯೋ ಅಥವಾ ಈಳಿಗೆ ಮಣೆ ಮಾಯ ಆಗಿಬಿಟ್ಟಿದೆ, ಚಾಕುಗಳು ಬಂದುಬಿಟ್ಟಿದೆ, ಚಾಕು, ಕತ್ತರಿ ಇಂಥ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಕೆಲಸದಲ್ಲೂ ಅಷ್ಟೇ ಪರಿಶ್ರಮ ಇದೆ. ಈ ದಿವಸ ತೊಡಕುಗಳ ಸೂಚಿಸ್ತಾ ಇದೆ. ಏನಂದರೆ ಈ ದಿವಸ ದೇವತಾ ಪೂಜೆ ಪುನಸ್ಕಾರ, ಒಂದು ಲಲಿತಾ ಸಹಸ್ರನಾಮ ಅಥವಾ ಇನ್ನೇನು ಪ್ರದೋಷ ಇಂಥವುಗಳಲ್ಲಿ ಭಾಗಿಯಾಗೋದು, ಅವುಗಳಿಗಾಗಿ ಸಿದ್ಧತೆ ಮಾಡೋದು, ಇಂತಹ ಕೆಲಸಗಳು ತೊಡಕೊಳ್ತೀರ. ಯಾರೋ ಏನೋ ಪ್ರಸಾದ ಮಾಡಿಕೊಡಿ ಅಂದರೆ ನಾನು ಬರ್ತೀನಿ, ಅದಕ್ಕೆ ಆ ಥರದ್ದೊಂದು ಅನುಕೂಲ. ಒಂದು ದೇವತಾ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಲಕ್ಷಣ ಇದೆ. ತುಂಬ ಒಳ್ಳೆಯದು ಮಾಡಿ. ಈ ದಿವಸ ಈಶ್ವರನ ಸೋಮಪ್ರದೋಷ, ಈಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ವ್ಯಯ ಹೆಚ್ಚಾಗಿದೆ. ಏನೋ ಗಾಯ ಆಯಿತು, ಮತ್ತೊಂದು ಇನ್ನೇನೋ ಈ ಥರದ್ರಲ್ಲಿ ಓಡಾಟ, ಅದರಲ್ಲಿ ಹಾಸ್ಪಿಟ್ಲು, ಅದರಲ್ಲಿ ಖರ್ಚು, ಈ ಥರದ್ದು ಆತಂಕವೂ ಇದೆ, ನೋವು ಇದೆ, ವ್ಯಯವೂ ಇದೆ. ಈ ಥರದ್ದು ಒಂದು ಬಾಧೆ ಇದೆ ಈ ದಿವಸ, ಹುಷಾರು.
ಕೆಲಸದಲ್ಲಿ ಪರಿಶ್ರಮ ಜಾಸ್ತಿ ಇದೆ, ಕೆಲಸಕ್ಕೆ ಹೋಗೋಕ್ಕೂ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಆರೋಗ್ಯದ ದೃಷ್ಟಿಯಿಂದ. ಉಳಿದ ಹಾಗೆ ನಿಮಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ಸಾಲದ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಸಾಲದ ತಂಟೆಗೆ ಹೋಗೋ ಅಷ್ಟು ಬೇಡ, ಅದರ ಕಡೆ ಗಮನ ಇರಲಿ. ಈ ದಿವಸ ನೀವು ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಲಾಭದಾಯಕವಾಗಿದೆ, ವಿಶೇಷ ಲಾಭಗಳು ನಿಮಗೆ ಬರುತ್ತೆ ಈ ದಿವಸ. ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ತುಂಬ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮಕ್ಕಳ ವಿಚಾರದಲ್ಲಿ ಸಮಾಧಾನ, ಒಂದು ಸಂತೋಷ, ಒಂದು ನೆಮ್ಮದಿ, ಒಂದು ಸಂತುಷ್ಟತೆ ಅಂತೀವಲ್ಲ ಆ ರೀತಿಯಲ್ಲಿ ಒಂದು ಸಣ್ಣದು ಅದು ನಿಮಗೆ ಸಮಾಧಾನ ಕೊಡುತ್ತೆ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ನೋಡಿ ಕಿರಿಕಿರಿ ಇದೆ, ಬಿಸಿ ವಾತಾವರಣ, ಬೆಂಕಿ ವಾತಾವರಣ ಇದೆ. ನಿಮಗೆ ಹುಷಾರಾಗಿರಿ. ಕೆಲಸ ಅಲ್ಲಿ ಇನ್ನೊಬ್ಬರ ತಂಟೆ ಬೇಡ ಈ ದಿವಸ, ಅದು ರಣರಂಗ ಆಗಿಬಿಡಬಹುದು, ಹುಷಾರು. ಉಳಿದ ಹಾಗೆ ದಿವಸ ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ, ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ. ಪ್ರಯಾಣದಲ್ಲಿ ಸೌಖ್ಯತೆ ಇದೆ. ಸ್ತ್ರೀಯರಿಗೆ ಒಂದು ಆಪ್ತತೆ ಉಂಟಾಗುತ್ತೆ, ಹಿತೈಷಿಗಳು ಅವರಿಂದಾಗಿ ಒಂದು ಸಂತೋಷ, ಇದೆಲ್ಲ ಚೆನ್ನಾಗಿದೆ. ಮಕ್ಕಳ ಸಹಕಾರ ಚೆನ್ನಾಗಿರ್ತದೆ, ಅನುಕೂಲವೂ ಚೆನ್ನಾಗಿದೆ. ಕೆಲಸದ ದೃಷ್ಟಿಯಿಂದ ನೀವು ಕೂಡ ತಪ್ಪದೇ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಶಾಸ್ತ್ರಿಗಳೇ, ಮುಂದಿನ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸೋದಾದರೆ? ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸದಲ್ಲಿ ಧೈರ್ಯ, ಸಾಹಸಗಳು, ಇಂಥದ್ದು ಅಡ್ವೆಂಚರಸ್ ಆ ರೀತಿಯ ಕೆಲಸಗಳೇ ಸಿಗುತ್ತೆ. ಕಠಿಣ ಆದರೆ ನಿಮಗೆ ಸುಲಭ, ಆ ರೀತಿಯಲ್ಲಿ ಅನುಕೂಲ ಇದೆ. ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಬರುತ್ತೆ, ಕಲಹ, ಯುದ್ಧ ವಾತಾವರಣ ಇರುತ್ತೆ ಮನೆಯಲ್ಲಿ, ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ. ನೀವು ಕೂಡ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿದ್ರೆ ಬಹಳ ಒಳ್ಳೆಯದು. ತುಳಸಿ ಸಮರ್ಪಣೆ ಮಾಡಿ, ತುಂಬ ಒಳ್ಳೆಯದು. ಇದರ ಹೊರತಾಗಿ ಮಿತ್ರರ ಸಹಾಯ ಚೆನ್ನಾಗಿದೆ, ಮಕ್ಕಳಿಂದ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಪ್ರತಿಭಾಶಾಲಿಗಳಾಗಿರ್ತೀರ, ಅದರಲ್ಲೇನು ಸಂಶಯ ಇಲ್ಲ. ಸಭೆಗಳಲ್ಲೋ, ಮೀಟಿಂಗ್ಗಳು ಅಥವಾ ಇನ್ಯಾವುದೋ ಒಂದು ಉಪನ್ಯಾಸ ಕಾರ್ಯಕ್ರಮ ಇಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆ ನರಸಿಂಹ ಅಷ್ಟೋತ್ತರ ಸೇವೆ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ದಿವಸ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ, ಹಣಕಾಸಿನ ಬಲ ಕಾಣ್ತಾ ಇದೆ. ಆದರೆ ಸ್ವಲ್ಪ ಮಟ್ಟಿಗೆ ಸೋಲು, ಗಲಾಟೆ, ಸೋಲು ಇವುಗಳ ಕಾರಣದಿಂದಾಗಿ ಮನಸ್ಸಿಗೆ ಬೇಜಾರು ಇದೆ. ಕಹಿ ವಾತಾವರಣ, ಶರೀರಕ್ಕೆ ಪೆಟ್ಟು ಬೀಳೋ ಸಾಧ್ಯತೆಯೂ ಇದೆ. ಹಾಸ್ಪಿಟ್ಲಿಗೆ ಹೋಗಬೇಕಾದ ಪರಿಸ್ಥಿತಿಯಲ್ಲೋ, ರಸ್ತೆ ಅಪಘಾತ ಈ ಥರದ್ದು ಏನೋ ಆಗಿಬಿಡೋ ಲಕ್ಷಣ ಕೂಡ ಇದೆ. ಹುಷಾರಾಗಿ ಓಡಾಡಿ. ಪ್ರಾರ್ಥನೆಗೆ ದಿವಸ ನರಸಿಂಹ ಕವಚ ಕೇಳಿಸ್ಕೊಳ್ಳಿ. ಇನ್ನು ಧನು ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪ, ವಿರೋಧ, ಕಲಹ, ಅಲ್ಲಿ ನೋಡಿ ಬೆಂಕಿ ವಾತಾವರಣ. ನಿಮಗೆ ಈ ದಿವಸ ನೆಮ್ಮದಿಯಾಗಿರಲ್ಲ, ಗಂಡ ಹೆಂಡತಿರ ಮಧ್ಯೆ ಒಂದು ವಾರ್ ನಡೆಯುತ್ತೆ, ಆ ಥರದ್ದೊಂದು ಲಕ್ಷಣ ಇದೆ. ಚಂದ್ರ ಅಷ್ಟಮಾಧಿಪತಿ ಜನ್ಮ ಸೇರಿದ್ದಾನೆ, ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ, ಮನಸ್ಸಿಗೆ ಬೇಸರ, ನೋವು. ಚಂದ್ರನಿಗೆ ಪಕ್ಷದ ಬಲ ಇಲ್ಲ ಅಂದಾಗ ಸಹಜವಾಗಿ ಮನಸ್ಸಿಗೆ ನೋವಾಗುತ್ತೆ, ವ್ಯಥೆ ಆಗುತ್ತೆ, ಆಲೋಚನಾ ಶಕ್ತಿ ಕಳೆದು ಹೋಗಿಬಿಡುತ್ತೆ, ಏನು ನೆಮ್ಮದಿನೇ ಹೊರಟು ಹೋಗ್ಬಿಡುತ್ತೆ. ಈ ದಿವಸ ಸ್ವಲ್ಪ ಕಠಿಣವಾಗಿರ್ತೀರ, ಹೊರಟು ಮಾತುಗಳು ಬಂದುಬಿಡುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಸ್ನೇಹಿತರ ಸಹಕಾರ ಇವುಗಳಿಂದಾಗಿ ಸ್ವಲ್ಪ ಚೇತರಿಸ್ಕೊಳ್ತೀರಾ ನೋಡಿ. ಅದರ ಹೊರತಾಗಿ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ, ಶಾಂತ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ, ಸಂಗಾತಿಯಿಂದ ಹೆಚ್ಚಿನ ವ್ಯಯ, ಮತ್ತು ಈ ದಿವಸ ಶತ್ರುಗಳ ಸಾಲದ ಬಾಧೆ ಜಾಸ್ತಿ. ಈ ದಿವಸ ಶರೀರಕ್ಕೆ ಪೆಟ್ಟು ಬೀಳೋದು, ಗಾಯ ಆಗೋದು, ತರಚೋದು, ಎಲ್ಲಿ ನೀವು ಪ್ರಯಾಣದಲ್ಲಿದ್ದೀರೋ ಅಲ್ಲಿ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು, ಇನ್ನೇನೋ ರಾಡು, ಕಬ್ಬಿಣ ಇತ್ಯಾದಿ ಚುಚ್ಚಿಕೊಳ್ಳೋದು, ಈ ಥರದ ಲಕ್ಷಣಗಳು ಜಾಸ್ತಿ ಇದೆ. ಹಿಂದೆ ಮುಂದೆ ನೋಡಿಕೊಂಡು, ಕಣ್ಣು ನೆಲದ ಮೇಲೆ ಇಟ್ಟುಕೊಂಡು ಓಡಾಡಿ, ಅದು ತುಂಬ ಮುಖ್ಯ. ಈ ದಿವಸ ಗಮನಿಸಿ. ಆ ಥರದೊಂದು ಲಕ್ಷಣ ಇರೋದರಿಂದ ಎಚ್ಚರಿಕೆಯಿಂದ ಇರಿ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿದೆಯಲ್ಲ ಅಲ್ಲಿ ಸ್ವಲ್ಪ ಸಹಕಾರ ಸಿಗುತ್ತೆ, ಆತಂಕ ಮಾಡ್ಕೋಬೇಡಿ. ಪ್ರಾರ್ಥನೆಗೆ ದಿವಸ ನೀವು ನೋಡಿ ಶನೈಶ್ಚರ ಕವಚ ಅಥವಾ ನರಸಿಂಹ ಕವಚ ಎರಡರಲ್ಲಿ ಯಾವುದೂ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದು ಈ ದಿವಸ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ಆದರೆ ಆಲೋಚನೆಗಳಿಂದಾಗಿ ಕೆಲಸ ತೊಂದರೆಯೂ ಆಗಬಹುದು. ನಿಮ್ಮ ಆಲೋಚನೆಗೂ ನಿಮ್ಮ ಕೆಲಸಕ್ಕೂ ವ್ಯತ್ಯಾಸ ಇರುತ್ತೆ. ಕೆಲಸ ಹೇಳಿದ್ದನ್ನು ಮಾಡಿದ್ರೆ ಬಹಳ ಒಳ್ಳೆಯದು, ಆದರೆ ನೀವೇ ಸ್ವಂತ ಬುದ್ಧಿ ಉಪಯೋಗಿಸಿದ್ರೆ ಕಷ್ಟ ಆಗುತ್ತೆ. ಯಾಕಂದರೆ ಪಂಚಮದಲ್ಲಿ ಮಾಂದಿ ಕುಜರಿದ್ದಾರೆ, ಕೆಟ್ಟ ಆಲೋಚನೆಗಳು ಬರುತ್ತೆ, ಕೆಟ್ಟವರ ಸಹವಾಸ ಬಂದುಬಿಡಬಹುದು, ಕೆಟ್ಟ ನಿಮ್ಮ ಕಿವಿಗೆ ಬಿದ್ದ ಮಾತುಗಳೇ ಪ್ರೇರಣೆ ಮಾಡಬಹುದು. ಹೀಗಾಗಿ ವಿದ್ಯಾರ್ಥಿಗಳು ತುಂಬ ಹುಷಾರಾಗಿರಿ, ಅದರ ತೊಂದರೆ ಇದೆ. ಅದರ ಹೊರತಾಗಿ ಈ ದಿವಸ ಸ್ತ್ರೀಯರಿಗೆ ಲಾಭ ಇದೆ.
ವ್ಯವಹಾರ ದೃಷ್ಟಿಯಿಂದ ಇರ್ತಕ್ಕಂಥವ್ರು ಆ ಕ್ಷೇತ್ರದಲ್ಲಿವರೆ ತುಂಬ ಲಾಭದಾಯಕವಾಗಿದೆ. ಈ ದಿವಸ ಮತ್ತು ಹೆಚ್ಚಿನ ವ್ಯಯ ತಂದೆ ವಿಚಾರವಾಗಿ, ಸಂಗಾತಿಯ ವಿಚಾರವಾಗಿ, ಬಂಧುಗಳ ಮಿತ್ರರ ವಿಚಾರವಾಗಿ ಹೆಚ್ಚಿನ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಪ್ರಾರ್ಥನೆಗೆ ಈ ದಿವಸ ನೀವು ಶಿವ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಬೆಲೆ ಇದೆ, ಫಲ ಇದೆ, ಒಳ್ಳೆಯ ಫಲ ಇದೆ. ಈ ದಿವಸ ವೈದ್ಯಕೀಯ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ, ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ವಸ್ತ್ರ ವ್ಯಾಪಾರ, ಹಾಲು ಹೈನುಗಾರರಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ಬೇಕರಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ಪ್ರಯಾಣದಲ್ಲಿ ತೊಂದರೆ ಇದೆ ಈ ದಿವಸ. ಪ್ರಯಾಣ ತುಂಬ ಜಾಗ್ರತೆ ಇರಬೇಕು, ಯಾಕೆಂದರೆ ಈ ದಿವಸ 2 ತೊಡಕುಗಳನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ತಪ್ಪದೇ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಶರ್ವಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಇವತ್ತು ಸೋಮ ಪ್ರದೋಷ ಇತ್ತು. ಆ ಸೋಮ ಪ್ರದೋಷದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರು ಕಳಿಸಿದಂಥ ಸಂದೇಶಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.